ಈರುಳ್ಳಿ ಬೆಳೆದ ರೈತರ ಕಣ್ಣೀರಲ್ಲೂ ಕೂಡ ನಾವು ಸಾಕಷ್ಟು ವಿಚಾರಗಳನ್ನು ನೋಡಬಹುದು. ಯಾಕಂದರೆ ಒಂದು ಬೆಳೆಗೆ ಸರಿಯಾದಂತಹ ಬೆಲೆ ಸಿಗ್ತಿಲ್ಲ ಅಂತ ಸರಿಯಾಗಿ ಹೇಳ್ತಾ ಇರ್ತಾರೆ. ಹಾಗೂ ಬೆಳೆದಂತಹ ಬೆಳೆಯನ್ನು ಕಟಾವು ಮಾಡೋದಕ್ಕೆ ಇಲ್ಲೂ ಕೂಡ ನಾನಾ ಸಮಸ್ಯೆಗಳಿದೆ. ಬೆಂಬಲ ಬೆಲೆ ಮತ್ತು ಆಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಉತ್ತಮ ಬೆಳೆ ಬಂದರೂ ಬೆಲೆ ಸಿಗದೆ ಕಂಗಾಲು. ರೈತರ ಬಾಳಲ್ಲಿ ಕಣ್ಣೀರು ತರಿಸಿದ ಈರುಳ್ಳಿ. ಜಮೀನಿನಲ್ಲೇ ಕೊಳೆತು ನಾರುತ್ತಿದೆ ಈರುಳ್ಳಿ. ರೈತರು ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆ ಬೆಳೀತಾರೆ. ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗದೆ ಜಮೀನಿನಲ್ಲಿ ಫಸಲು ಕಟಾವು ಮಾಡಲಾಗ ಸ್ಥಿತಿಯಲ್ಲಿದೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದ ರೈತರ ಕಷ್ಟ ಹೇಳತೀರದಾಗಿದೆ. ಹೌದು, ಜಿಲ್ಲೆಯಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ರೈತರು ಈರುಳ್ಳಿ ಬೆಳೆದಿದ್ದಾರೆ. ಉತ್ತಮ ಬೆಲೆ ಸಿಕ್ಕರೆ ಇವರೆಲ್ಲರ ಬದುಕು ಸುಂದರವಾಗಿರ್ತಾ ಇತ್ತು. ಆದರೆ ಸದ್ಯ ಉತ್ತಮ ಫಸಲಿದ್ರೂ ಮಾರುಕಟ್ಟೆಯಲ್ಲಿ ಯಾರು ಇವರನ್ನ ಕೇಳೋರೆ ಇಲ್ಲದಂತಾಗಿದೆ. ಹೀಗಾಗಿ ಬೆಳೆದ ಈರುಳ್ಳಿ ಬೆಳೆಯೆಲ್ಲ ಜಮೀನಿನಲ್ಲೇ ಕೊಳೆತು ಹೋಗುವ ಸ್ಥಿತಿಗೆ ಬಂದಿದೆ. ಕುಕನೂರು ತಾಲೂಕಿನ ಕೋಮಲಾಪುರ ಗ್ರಾಮವೊಂದರಲ್ಲೇ ಸುಮಾರು 500ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆ ತೆಗೆಯಲಾಗದೆ ಜಮೀನಿನಲ್ಲೇ ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಕಟಾವು ಮಾಡಲು ಖರ್ಚು ಮಾಡಿರೋ ಹಣ ಕೂಡ ವಾಪಸ್ ಬರ್ತಿಲ್ಲ. ಪ್ರತಿ ಪಾಕೆಟ್ ಈರುಳ್ಳಿಗೆ 400ರಿಂದ 450 ರೂಪಾಯಿ ಬೆಲೆ ಸಿಗ್ತಾ ಇದೆ. ಇದರಿಂದ ಕೂಲಿ ಕೂಡ ನೀಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಹೀಗಾಗಿ ರೈತರು ಫಸಲು ಬಂದ್ರೂ ತೆಗೆಯಲು ಮುಂದಾಗ್ತಿಲ್ಲ. ಜೊತೆಗೆ ಚಳಿಗಾಲ ಆರಂಭ ಆಗ್ತಿದೆ. ಬೆಳಗಿನ ಜಾವ ಮಂಜು ಬೀಳುವ ಹಿನ್ನೆಲೆ ಜಮೀನಿನಲ್ಲೇ ಈರುಳ್ಳಿ ಬೆಳೆ ಕೊಳೆತು ಹೋಗ್ತಿದೆ ಎಂದು ಇಲ್ಲಿನ ರೈತರು ಅಳಲು ತೋಡಿಕೊಂಡಿದ್ದಾರೆ. ಎಕರೆಗೆ 35-40 ರೂಪಾಯಿ ಖರ್ಚು ಮಾಡಿ ಬಿತ್ತೀವ್ರಿ. ಒಂದು ಬೆಂಬಲ ಬೆಲೆ ರೇಟ್ ಆಗ್ಬೇಕ್ರಿ. ಇಲ್ಲ ಅಂದ್ರೆ ಏನಾಗತ್ತೀರಿ, ನಮ್ಮಲ್ಲಿ 400 ರೂಪಾಯಿ ಕೂಲಿ ಒಬ್ಬ ಲೇಬರ್ಗೆ ಐತ್ರಿ. ಕಿಳ್ಳಕ್ಕೆ 400 ರೂಪಾಯಿ ಕೊಟ್ಟು ಒಂದು ಪಿಸಿಗೆ ಒಂದು 800ರಿಂದ 900 ರೂಪಾಯಿ ಖರ್ಚು ಬರ್ತೀರಿ ರೆಡಿ ಆಗ್ಬೇಕಾದ್ರೆ. ಇವರು ಇಲ್ಲಿ ಮಾರ್ಕೆಟ್ಗೆ ಬಂದಿದ್ರೆ 400-500 ರೂಪಾಯಿಗೆ ಒಂದು ಪಿಸಿ ಕೊಟ್ಟು ಬರೋಕ್ಕಾಗತ್ರಿ. ಅದಕ್ಕಾಗಿ ನಾವು ಮತ್ತೆ ಈಗ ಅನಿವಾರ್ಯವಾಗಿ ಮತ್ತೆ ಒಂದು ಒಳ್ಳೆ ರೇಟ್ ಬಂದಾಗ ಕೇಳ್ಬೋದು ಅಂತೇಳಿ ಅದಕ್ಕೆ ಎಲ್ಲ ನಮ್ಮಲ್ಲಿ ತಡ್ಕೊಂಡೇವ್ರಿ. ಕೆಳಗತ್ತೆ ಸರ್ ಈಗೆಲ್ಲ ಮೊನ್ನೆ ಮಳೆ ಆಗೈತ್ರಿ. ಮಳೆಯಾಗೆಲ್ಲ ಡ್ಯಾಮೇಜ್ ಆಗಿ ಪೂರಾ ಅಲ್ಲಿ ಹೋದ್ನಂದ್ರೆ ಇನ್ನೊಂದು ವಾರ ಬತ್ನಾಗ ಡ್ಯಾಮೇಜ್ ಇರಿ ಪೂರ ಕೊಳಕತ್ತು ಬಿಡತ್ರಿ ಅದು. ಎಸ್ ಸರ್, ಮತ್ತು ಒಂದು ಒಳ್ಳೆ ಬೆಲೆ ಬಂತಂದ್ರೆ ಮತ್ತು ನಮ್ಗೆ ಅನುಕೂಲ ಆಗತ್ತೆ. ಮತ್ತು ಇದ್ದಟ್ರಾಗ ಕೆಟ್ಟಿದ್ದು ಒಗಿತೀವಿ ರೀ. ಚಲೋ ಅದಕ್ಕೆ ಒಂದು ಒಳ್ಳೆ ರೇಟ್ ಸಿಕ್ಕಿದ್ರೆ ಮತ್ತು ಮಾರ್ಕೊಂಡು ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗತ್ತೆ ರೀ. ಸದ್ಯ ಯಾವುದೇ ಮಾರುಕಟ್ಟೆಯಲ್ಲೂ ಈರುಳ್ಳಿ ಬೆಳೆಯನ್ನ ಕೊಂಡುಕೊಳ್ಳೋರೇ ಇಲ್ಲ. ಸದ್ಯ ಬೆಳೆ ಬೆಳೆಯೋಕೆ ರೈತರು ಪ್ರತಿ ಎಕರೆಗೆ 40ರಿಂದ 50 ಸಾವಿರ ಹಣ ಖರ್ಚು ಮಾಡಿದ್ದಾರೆ. ಆದರೆ ಈಗ ಮತ್ತೆ ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಿಸಲು ಮತ್ತೆ ಖರ್ಚು ಮಾಡಬೇಕಿದೆ. ಆದರೆ ಬೆಲೆ ಇಲ್ಲದಿದ್ರಿಂದ ಜಮೀನಿನಲ್ಲೇ ಬಿಟ್ಟಿದ್ದಾರೆ. ಇನ್ನು ಸರ್ಕಾರ ಈರುಳ್ಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಆದರೆ ಸರ್ಕಾರ ಇದುವರೆಗೂ ಈರುಳ್ಳಿಗೆ ಯಾವುದೇ ದರ ನಿಗದಿ ಮಾಡದ ಹಿನ್ನೆಲೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಸರ್ಕಾರ ಸೂಕ್ತ ದರ ನಿಗದಿ ಮಾಡಬೇಕು. ಈರುಳ್ಳಿ ಬೆಳೆದ ರೈತರನ್ನ ಬದುಕಿಸಬೇಕು ಎಂದು ಅನ್ನದಾತರು ಮನವಿ ಮಾಡಿದ್ದಾರೆ. ನಾವು 10 ಎಕರೆ ಉಳ್ಳಾಗಡ್ಡಿ ಬೆಳೆದಿದ್ವಿ. ಇವತ್ತೇನಾಗಿದೆ, ಮಾರ್ಕೆಟ್ನಲ್ಲಿ ಕ್ವಿಂಟಲ್ಗೆ 500 ರೂಪಾಯಿ ಕೇಳ್ತಿದ್ದಾರೆ. ನಾವು ಒಂದು ಪ್ಯಾಕೆಟ್ ರೆಡಿ ಆಗ್ಬೇಕಾದ್ರೆ 500 ರೂಪಾಯಿ ಖರ್ಚು ಮಾಡ್ತಿದ್ವಿ. ಒಂದು ಎಕರೆಗೆ 50 ಸಾವಿರ ಖರ್ಚು ಮಾಡ್ತೀವಿ. ಇವತ್ತು ಸರ್ಕಾರ ಏನು ಮಾಡ್ಬೇಕಂದ್ರೆ, ಇವತ್ತು ಈರುಳ್ಳಿ ಬೆಳೀತಕ್ಕಂಥ ರೈತರಿಗೆ ಒಂದು ಬೆಂಬಲ ಬೆಲೆ ಮಾಡ್ಬೇಕು. ಒಂದು ಟೈಮು 80 ರೂಪಾಯಿ ಕೆಜಿ ಮಾರ್ತೀವಿ, ಒಂದು ಟೈಮು 1 ರೂಪಾಯಿ ಕೆಜಿನ ಮಾರ್ತೀವಿ. ಅದು ಆಗ್ಬಾರ್ದು. ಯಾರಿಗೆ ನಾವು ಬೆಳೆಯೋರಿಗೆ ಲಾಸ್ ಆಗ್ಬಾರ್ದು, ತೊಗೊಂಡವ್ರಿಗೆ ಲಾಸ್ ಆಗ್ಬಾರ್ದು. ಒಂದು ಮಿನಿಮಮ್ 300 ರೂಪಾಯಿ ಬೆಂಬಲ ಬೆಲೆ ಮಾಡಲಿ ಸಾಕು ನಮಗೆ. ಸದ್ಯ ಈರುಳ್ಳಿ ಬೆಳೆದ ರೈತರು ಮಾಡಿರೋ ಖರ್ಚು ಬಿಟ್ಟು ದುಡಿಮೆಗೆ ಕೂಲಿಯಾದರೂ ಸಿಗ್ಲಿ ಅನ್ನೋ ಆಶಯದಲ್ಲಿದ್ದಾರೆ. ಈಗಾಗಲೇ ಬಹುಪಾಲು ಈರುಳ್ಳಿ ಮಣ್ಣಲ್ಲೇ ಕೊಳೆತು ಹೋಗ್ತಿದೆ. ಸರ್ಕಾರ ದರ ನಿಗದಿ ಮಾಡದೆ ಹೋದ್ರೆ ರೈತರ ಬದುಕು ಅಧೋಗತಿಯಾಗುತ್ತೆ. ಕೂಡಲೇ ಸರ್ಕಾರ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಬೇಕಿದೆ. ಮುಖಂಡ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.